ವೀಕ್ಷಕರೇ, ಇವತ್ತು ನಟ ದರ್ಶನ್ ಅವರಿಗೆ ಬಹುಮುಖ್ಯವಾದ ದಿನವಾಗಿದೆ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆಯಲ್ಲಿ ಲೇಟೆಸ್ಟ್ ಅಪ್ಡೇಟ್ ಒಂದು ಬರ್ತಿದ್ದು, ಇವತ್ತು ನಟ ದರ್ಶನ್ ಅವರ ವಕೀಲರಾಗಿರುವ ಹಶ್ಮತ್ ಪಾಷಾ ಮತ್ತು ಜೂನಿಯರ್ ವಕೀಲರಾಗಿರುವ ಮೊಹಮ್ಮದ್ ಮುಬಾರಕ್ ಅವರು ಕೋರ್ಟ್ನ ಮುಂದೆ ತಮ್ಮ ಒಂದು ಅರ್ಜಿಯನ್ನು ಇಡಲಿದ್ದು, ಮಾಫಿ ಸಾಕ್ಷಿಯಾಗಿರುವ ಪ್ರದೋಷ್ನ ವಿಚಾರಣೆಯ ಮುಂಚೆಯೇ ನಟ ದರ್ಶನ್ ಅವರ ವಿಚಾರಣೆಯನ್ನು ಕೂಡ ಕೋರ್ಟ್ನಲ್ಲಿ ನಡೆಸಬೇಕು ಅಂತ ದರ್ಶನ್ ಪರ ವಕೀಲರು ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡಿದ್ದು, ಕೋರ್ಟ್ನಲ್ಲಿ ನಟ ದರ್ಶನ್ ಅವರ ಹೇಳಿಕೆಯನ್ನ ಪಡೆಯೋದ್ರ ಜೊತೆಗೆ ನಟ ದರ್ಶನ್ ಅವರನ್ನ ಲೈವ್ ಆಗಿ ಕೋರ್ಟ್ಗೆ ಹಾಜರುಪಡಿಸಲು ಅನುಮತಿಯನ್ನು ಕೊಡಬೇಕು ಅಂತ ಕೋರ್ಟ್ಗೆ ನಟ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದು, ಇವತ್ತು ಈ ಒಂದು ಅರ್ಜಿಯ ವಿಚಾರಣೆ ಸೆಷನ್ಸ್ ಕೋರ್ಟ್ ನಲ್ಲಿ ನಡೆಯಲಿದ್ದು, ನಟ ದರ್ಶನ್ ಅವರ ಹೇಳಿಕೆಯನ್ನ ಪಡೆಯೋದಿಕ್ಕೆ ಅನುಮತಿಯನ್ನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೋರ್ಟ್ ಇವತ್ತು ನಿರ್ಧಾರವನ್ನ ಮಾಡಲಿದೆ. ಅಷ್ಟೇ ಅಲ್ಲ, ಪ್ರದೋಷ್ನ ಮಾಫಿ ಸಾಕ್ಷಿಯನ್ನ ಪರಿಗಣನೆ ಮಾಡಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಕೋರ್ಟ್ ಇವತ್ತು ತೀರ್ಪನ್ನು ನೀಡಲಿದ್ದು, ಈ ಎರಡು ತೀರ್ಪುಗಳು ಕೂಡ ನಟ ದರ್ಶನ್ ಅವರ ಕೇಸ್ಗೆ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಲಾಗ್ತಿದೆ. ಸೊ ವೀಕ್ಷಕರೇ, ಇವತ್ತಿನ ವಿಚಾರಣೆಯಲ್ಲಿ ಯಾರೆಲ್ಲ ನಟ ದರ್ಶನ್ ಪರವಾಗಿ ತೀರ್ಪು ಬರಬೇಕು ಅಂತೀರಾ? ದಯವಿಟ್ಟು ಈ ವಿಡಿಯೋಗೊಂದು ಮೆಚ್ಚುಗೆ ಕೊಟ್ಟು ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.